ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಛಂದಸ್ಸಿನ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋಗೋಣ. ಛಂದಸ್ಸು ಶುದ್ಧ ಹಾಗೂ ಅರ್ಥಪೂರ್ಣವಾಗಿ ಮಾತನಾಡಲು ಬರೆಯಲು ವ್ಯಾಕರಣ ಶಾಸ್ತ್ರವು ಹೇಗೆ ಅಗತ್ಯವೋ ಹಾಗೆಯೇ ಪದ್ಯ ರಚನೆ ಮಾಡಲು ಕೆಲವು ನಿಯಮಗಳಿರ್ತವೆ. ಇಂತಹ ಪದ್ಯ ರಚನಾ ನಿಯಮಗಳನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಎಂದು ಕರೆಯಲಾಗಿದೆ. ಅಂದರೆ ಛಂದಸ್ಸು ಅಂದ್ರೇ ಪದ್ಯ ರಚನೆ ಮಾಡಲಿಕ್ಕೆ ಬೇಕಾದಂತಹ ರಚನಾ ನಿಯಮಗಳನ್ನು ತಿಳಿಸುವಂಥ ಶಾಸ್ತ್ರಕ್ಕೆ ನಾವೇನಂತೀವಿ, ಛಂದಸ್ಸು ಅಂತ ಕರಿತೀವಿ. ಈ ಛಂದಸ್ಸನ್ನು ಮೊದಲ ಬಾರಿಗೆ ಹೇಳಿದವರು ಯಾರಂದರೆ ಕ್ರಿಸ್ತಶಕ 990ರಲ್ಲಿ ಇದ್ದ 1ನೇ ನಾಗವರ್ಮ ಎಂಬುವವನು ಛಂದೋಂಬುದಿ ಎಂಬ ಗ್ರಂಥದ ಮೂಲಕ ಈ ಶಾಸ್ತ್ರವನ್ನು ನೀಡಿದ್ದಾನೆ. ಹಳಗನ್ನಡದ ಮತ್ತು ನಡಗನ್ನಡದ ಪದ್ಯಕಾವ್ಯಗಳು ಈ ಶಾಸ್ತ್ರವನ್ನು ಅನುಸರಿಸಿಯೇ ಬರೆಯಲ್ಪಟ್ಟುವಂತೆ ನಾವು ನೋಡ್ತೀವಿ. ಛಂದಸ್ಶಾಸ್ತ್ರವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ನೋಡ್ತೀವಿ. ಅವುಗಳನ್ನು ಪ್ರಾಸ, ಯತಿ, ಗಣಗಳೆಂದು ಕರೆಯಲಾಗುತ್ತೆ. ಒಂದನೇದಾಗಿ ಪ್ರಾಸ. ಪದ್ಯದ ಪ್ರತಿ ಸಾಲಿನ 1 ಮತ್ತು 2ನೇ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಆದಿಪ್ರಾಸವೆಂತಲೂ, ಪ್ರತಿ ಪಾದದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಅಂತ್ಯಪ್ರಾಸವೆಂತಲೂ ಕರೆಯುತ್ತಾರೆ. ಕೆಲವೊಮ್ಮೆ ಅಪರೂಪಕ್ಕೆ ಸಾಲಿನ ಮಧ್ಯದಲ್ಲಿ ಪ್ರಾಸಾಕ್ಷರಗಳು ಬರುವುದುಂಟು. ಅದನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಎಂದು ಕರೆಯಲಾಗಿದೆ. ನೆಕ್ಸ್ಟ್, ಪ್ರಾಸದಲ್ಲಿ 6 ಪ್ರಕಾರಗಳು ಬರ್ತಾವು. ಅವು ಯಾವುವು ಅಂತ ನಾವು ನೋಡೋಣ. ಮೊದಲನೆಯದಾಗಿ ಸಿಂಹಪ್ರಾಸ. ಪ್ರಾಸಾಕ್ಷರದ ಹಿಂದಿನ ಸ್ವರವು ಹ್ರಸ್ವವಾಗಿದ್ದರೆ ಅದನ್ನು ಸಿಂಹಪ್ರಾಸ ಅಂತ ಕರಿತೀವಿ. ಹ್ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಹ್ರಸ್ವಸ್ವರ ಅಂತ ಕರಿತೀವಿ. ಇಲ್ಲಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಯಾವಾಗಿದ್ರೂ ಹ್ರಸ್ವವಾಗಿತ್ತಂದರೆ ಅದನ್ನು ನಾವು ಸಿಂಹಪ್ರಾಸ ಅಂತೇಳಿ ಕರಿತೀವಿ. ಮುಂದಿನದಾಗಿ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಅಂತ ಕರಿತೀವಿ. ಈಗ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಏನಂದರೆ ಅದು ದೀರ್ಘಸ್ವರವಾಗಿ ತ್ತಂದರೆ ಅದನ್ನು ಗಜಪ್ರಾಸ ಅಂತೇಳಿ ಕರಿತೀವಿ. ಮುಂದಿನದಾಗಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅನುಸ್ವಾರವಿದ್ದರೆ ಅದನ್ನು ವೃಷಭಪ್ರಾಸ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 4ನೇದು ಯಾವುದಂದರೆ ಅಜಪ್ರಾಸ. ಈಗ ಪ್ರಾಸಾಕ್ಷರದ ಹಿಂದೆ ವಿಸರ್ಗವಿದ್ದರೆ ಅದನ್ನು ಅಜಪ್ರಾಸ ಅಂತೇಳಿ ಕರಿತೀವಿ. ಮುಂದಿನದಾಗಿ ಬೇರೆ ಬೇರೆ ಜಾತಿಯ 2-3 ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅವುಗಳನ್ನು ನಾವು ಶರಭಪ್ರಾಸ ಅಂತ ಕರಿತೀವಿ. ಮುಂದಿನದಾಗಿ ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಹಯಪ್ರಾಸ ಎಂದು ಕರೆಯಲ್ಪಡುತ್ತದೆ. ಈ ಒಟ್ಟು ಏನಂದ್ರೆ ಪ್ರಾಸಗಳಲ್ಲಿ 6 ಪ್ರಕಾರಗಳನ್ನು ನಾವು ನೋಡ್ತೀವಿ ಅಂತ ನೋಡ್ತೀವಿ. ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ, ಒಟ್ಟು 6 ಪ್ರಕಾರಗಳು ನಾವು ಕಂಡು ಬರ್ತಾವೆ ಅಂತೇಳಿ ನೋಡ್ತೀವಿ. ಮುಂದಿನದಾಗಿ ಯತಿ. ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಕರೆಯಲಾಗಿದೆ. ಹಾಗೆಂದ ಮಾತ್ರಕ್ಕೆ ನಮಗೆ ಇಷ್ಟ ಬಂದಲ್ಲಿ ನಿಲ್ಲಿಸುವ ಸ್ವಾತಂತ್ರ್ಯವಿಲ್ಲ. ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸಬೇಕಾದ ಅನಿವಾರ್ಯತೆ ಇದೆ. ಹೀಗೆ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಗುರುತಿಸಲಾಗಿದೆ. ಕೆಲವು ಕವಿಗಳು ಯತಿಯ ಸ್ಥಾನವನ್ನು ಕೆಲವು ಸಂಕೇತಗಳೊಂದಿಗೆ ತಮ್ಮ ಕಾವ್ಯಗಳಲ್ಲಿ ಗುರುತಿಸಿದ್ದು ಕಂಡುಬರುತ್ತದೆ. ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಅತ್ಯಂತ ಕಡಿಮೆಯಾಗಿದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಬಹಳಷ್ಟು ಇರುವುದನ್ನು ಗಮನಿಸಬಹುದಾಗಿದೆ. ಅಂದರೆ ನಾವು ಇಲ್ಲೇನು ನೋಡ್ತೀವಿ, ಯತಿ ಅಂದರೆ ನಾವು ಪದ್ಯವನ್ನು ವಾಚನ ಮಾಡುವಾಗ, ಪದ್ಯವನ್ನು ಓದುವಾಗ ಅಥವಾ ಹಾಡುವಾಗ ಕೆಲವೊಂದಿಷ್ಟು ಕಡೆ ಏನಂದರೆ ಉಸಿರನ್ನು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳಕ್ಕೆ ನಾವೇನಂತೀವಿ, ಯತಿ ಅಂತ ಕರಿತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಮುಂದಿನದಾಗಿ ಗಣ. ಗಣ ಎಂದರೆ ಗುಂಪು ಅಥವಾ ಸಮೂಹ ಎಂದರ್ಥ. ಛಂದಶಾಸ್ತ್ರದಲ್ಲಿ ಗಣ ಎಂದರೆ ಪದ್ಯದ ಪ್ರತಿ ಸಾಲಿನಲ್ಲೂ ವಿಭಾಗಿಸಲ್ಪಡುವ ಮಾತ್ರೆ ಅಥವಾ ಅಕ್ಷರ ಅಥವಾ ಶಬ್ದಗಳ ಗುಂಪು ಎಂದರ್ಥ ಅಂತ ನಾವು ನೋಡ್ತೀವಿ. ಗಣ ಅಂದರೆ ಗುಂಪು ಅಥವಾ ಸಮೂಹ. ಓಕೆ. ನೆಕ್ಸ್ಟ್, ಮಾತ್ರೆಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ಮಾತ್ರಾಗಣ ಎಂತಲೂ, ಅಕ್ಷರಗಳ ಲೆಕ್ಕಾಚಾರಗಳೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ಅಕ್ಷರಗಣ ಎಂತಲೂ,
ಅಂಶಗಳ ಆಧಾರದಿಂದ ವಿಭಾಗಿಸಲ್ಪಡುವ ಗಣವನ್ನು ಅಂಶಗಣ ಎಂತಲೂ ಕರೆಯಲಾಗಿದೆ. ಈ ಅಂಶಗಣದೊಳಗೆ ಮತ್ತೆ 3 ಪ್ರಕಾರಗಳು ಬರ್ತಾವೆ. ಅವು ಯಾವಂದರೆ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಎಂಬಂಥ 3 ಪ್ರಕಾರಗಳು ಬರ್ತಾವೆ. ಮಾತ್ರೆಗಳ ಆಧಾರದ ಮೇಲೆ ನಾವು ಲೆಕ್ಕಾಚಾರ ಮಾಡೋದಕ್ಕೆ ಮಾತ್ರಾಗಣ ಅಂತೀವಿ. ಅಕ್ಷರಗಳ ಮೇಲೆ ಲೆಕ್ಕಾಚಾರ ಮಾಡಿ ವಿಭಾಗಿಸಲ್ಪಡುವ ಗಣವನ್ನು ಅಕ್ಷರಗಣ ಅಂತ ಕರಿತೀವಿ. ನೆಕ್ಸ್ಟ್ ಅಂಶಗಳ ಆಧಾರದ ಮೇಲೆ ಗಣಗಳನ್ನು ವಿಂಗಡಣೆ ಮಾಡೋದಕ್ಕೆ ನಾವು ಅಂಶಗಣ ಅಂತ ಕರಿತೀವಿ. ಅಂಶಗಣದಲ್ಲಿ 3 ಪ್ರಕಾರಗಳು ಬರ್ತಾವಂತ ನೋಡ್ತೀವಿ. ಅವು ಯಾವಂದರೆ ಬ್ರಹ್ಮ, ವಿಷ್ಣು, ರುದ್ರ 3 ಗಣಗಳು ಕಂಡು ಬರ್ತಾವಂತೆ ನೋಡ್ತೀವಿ. ಈಗ ಮೊದಲನೆಯದಾಗಿ ನಾವು ಮಾತ್ರಾಗಣವನ್ನು ನೋಡೋಣ. ಮಾತ್ರಾಗಣ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುವುದು. ಈ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದರೆ ಅದನ್ನು ಮಾತ್ರಾಗಣ ಎಂದು ಕರೆಯುತ್ತಾರೆ. ಹೀಗೆ ಗಣಗಳಾಗಿ ವಿಂಗಡಿಸುವಾಗ 3, 4 ಅಥವಾ 5 ಮಾತ್ರೆಗಳ ಗಣಗಳನ್ನು ಮಾಡಲಾಗುವುದು. ಯಾವ ಸಾಲಿನಲ್ಲೂ ಗಣ ವಿಂಗಡಣೆ ಆದ ಬಳಿಕ ಮಾತ್ರೆ ಉಳಿಯಬಾರದು. ಷಟ್ಪದಿಯ 3 ಮತ್ತು 6ನೇ ಪಾದಗಳು ಕೊನೆಯ ಅಕ್ಷರವನ್ನು ಬಿಟ್ಟು, ಅಂದರೆ ಅವು ಏನಂದ್ರೆ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಯಾವ ಲಘು ಇದ್ರೂ ಸಹಿತ ಅವು ಗುರುನ ಆಗ್ತಾವಂತೇಳಿ ನಾವಿಲ್ಲಿ ನೋಡ್ತೀವಿ. ಆ ಅಕ್ಷರವನ್ನು ನಾವು ಈ ಗಣ ವಿಂಗಡಣೆ ಮಾಡುವಾಗ ಹಿಡಿಯೋದಿಲ್ಲ, ಏಕೆಂದರೆ ಮೇಲೊಂದು ಗುರು ಬರ್ತದೆ ಅಂತ ನಾವಿಲ್ಲಿ ನೋಡ್ತೀವಿ. ಮಾತ್ರೆಗಳಲ್ಲಿ 2 ವಿಧಗಳಿವೆ. ಅವುಗಳನ್ನು ಗುರು, ಲಘು ಎಂದು ಕರೆಯಲಾಗಿದೆ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಲಘು ಎಂತಲೂ, 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಗುರು ಎಂತಲೂ ಕರೆಯಲಾಗುವುದು. ಲಘುವನ್ನು ಓ ಚಿಹ್ನೆಯಿಂದಲೂ ಲಘುವನ್ನು ಯು ಚಿಹ್ನೆಯಿಂದಲೂ, ಅಂದರೆ ಇಂಗ್ಲಿಷ್ ಅಕ್ಷರದ ಯು ಈ ರೀತಿಯಾಗಿ ಗುರುತಿಸ್ತೀವಿ ನಾವು. ಆಮೇಲೆ ಗುರುವನ್ನು ಈ ರೀತಿ ಮೈನಸ್ ಚಿಹ್ನೆ ಇರ್ತದಲ್ಲ ಆ ರೀತಿಯಾಗಿ ಗುರುವನ್ನು ಗುರುತಿಸಲಾಗ್ತದೆ ಅಂತ ಹೇಳ್ತೀವಿ. ಗುರು ಮತ್ತು ಲಘುಗಳನ್ನು ಪದ್ಯದಲ್ಲಿ ಗುರುತಿಸುವ ಪ್ರಕ್ರಿಯೆಯನ್ನು ಪ್ರಸ್ತಾರ ಹಾಕುವುದು ಅಂತೇಳಿ ನಾವು ಕರಿತೀವಿ. ಈ ಇದು ಲಘು ಅಂದರೆ 1 ಅಂತೇಳಿ ತಿಳ್ತೀವಿ. ಈ ಗುರು ಅಂದರೆ 2 ಅಂತೇಳಿ ನಾವು ಲೆಕ್ಕಾಚಾರವನ್ನು ಮಾಡ್ತೀವಿ ಅಂತ ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಏನು ಮಾಡ್ತೀನಿ, ಮುಂದಿನ ಕ್ಲಾಸ್ನಲ್ಲಿ ಯಾವ ಅಕ್ಷರಗಳಿಗೆ ಲಘು ಬರ್ತಾವೆ, ಯಾವ ಅಕ್ಷರಗಳಿಗೆ ಗುರು ಬರ್ತಾವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಏನು ಮಾಡ್ತೀನಿ. ಥ್ಯಾಂಕ್ ಯು ಆಲ್.